ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಮಗೆ ನಮ್ಮ ವರಿಷ್ಠರು ಯಾರಿಗೆ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮತದಾನವನ್ನು ನಾವು ಮಾಡಿದ್ದೀವಿ. ನಮಗೆ ಎರಡು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮ್ಗೆ ಯಾವುದು ಕೂಡ ಕಷ್ಟವೂ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದೇ ಒಂದು ಓಟು ಕೂಡ ಕ್ರಾಸು ಆಗೋದಿಲ್ಲ. ನಮ್ಗೆ ಈಗಾಗಲೇ ವಿಪ್ಪನ್ನು ಕೂಡ ಇಶ್ಯೂ ಮಾಡಿದ್ದಾರೆ. JDS ಅಭ್ಯರ್ಥಿ ಏನಿದೆ ಅವರು ಅಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ಮಾತಾಡೋರೆ, ಇಂಡಿಪೆಂಡೆಂಟ್ ಜೊತೆಲಿ ಏನು ಮಾತಾಡೋರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಬಟ್ ಅವರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ. ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನಮ್ಮಲ್ಲಿ ಏನು ಹೆಚ್ಚುವರಿ ಮತಗಳಿರ್ಬೋದು, ಎರಡನೇ ಪ್ರಾಶಸ್ತ್ಯ ಮತವನ್ನು ಯಾರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮಲ್ಲಿ ಸೂಚನೆ ಕೊಟ್ಟವ್ರೆ. ಆ ಪ್ರಕಾರ ಹಾಕಿದ್ವಿ. ಯಾಕಂದರೆ ವೋಟ್ ಹಾಕೋದ್ರಿಂದ ಯಾರಿಗೆ ಹಾಕ್ತೀವಿ ಏನೋ ಅನ್ನೋದು ಕೂಡ ಅದು ನಾವು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ. ಆದರೆ ನಮ್ಮ ವಿಶ್ವಾಸ ಐತೆ, 3 ಜನ ಅಭ್ಯರ್ಥಿಗಳು ಗೆಲ್ತೀವಿ. ಅದರಲ್ಲಿ 3ನೇ ಅಭ್ಯರ್ಥಿ ಏನು JDS ಇದೆ, ಆಶ್ಚರ್ಯಕರವಾದ ರೀತಿಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇವತ್ತು ಕಾಂಗ್ರೆಸ್ಸಲ್ಲೂ ಕೂಡ ಇವತ್ತು ಕ್ಯಾಬಿನೆಟ್ ವಿಚಾರದಲ್ಲಿರ್ಬೋದು, ಇನ್ನೂ ಸಾಕಷ್ಟು ಮಂತ್ರಿಗಳ ಆಕಾಂಕ್ಷಿ ಇರ್ಬೋದು, ಇವೆಲ್ಲ ಕೂಡ ಗೊಂದಲದ ಗೂಡಾಗಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಅದು ಯಾವ ರೀತಿ ತಿರುವು ತಗೊಳ್ತದೆ ಅಂತಕ್ಕಂಥದ್ದು ಫಲಿತಾಂಶ ಬಂದ ಮೇಲೇ ಗೊತ್ತಾಗ್ತದೆ. ಒಬ್ಬ ಅಭ್ಯರ್ಥಿಗೆ 30 ಓಟ್ ಹಾಕಿ ಹೇಳಿದ್ದಾರೆ ಸರ್. ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ 28 ಬೇಕಾಗುತ್ತೆ. ಇಲ್ಲ, ನಮಗೇನು ಹೇಳಿಲ್ಲ. ನೀವು ಇಂಥವ್ರಿಗೆ ಓಟ್ ಹಾಕ್ರಿ ಅಂತ ನಮ್ಗೆ ಹೇಳವ್ರೆ. ಅಂಥವ್ರಿಗೆ ಓಟ್ ಹಾಕಿದ್ದೀವಿ. ಅಲ್ಲ, ಕಾಂಗ್ರೆಸ್ನ ಗೊಂದಲ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀವಿ. ನಮ್ದೇನಿಲ್ಲ. ನಮ್ಮ BJPಗೆ ಏನು ಪ್ಲಸ್ಸು ಮೈನಸ್ ಅಂತ ಏನಿಲ್ಲ. ನಮ್ಮದು ಪಕ್ಷಗಳು ಏನು ಇವತ್ತು NDA ಇನ್ನೊಂದು ಅಭ್ಯರ್ಥಿ ಇದೆ, ಭಾಳ ಹತ್ರದಲ್ಲೇ 3-4 ಓಟ್ ಕ್ರಾಸ್ ಆದರೂ ಸಾಕು. ಯಾಕಂದರೆ ಇಂಡಿಪೆಂಡೆಂಟ್ಸ್ ಇದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಂಥ ಹುಚ್ಚೇಟ ಇದ್ದಾರೆ. ಅವ್ರದ್ದು ತೀರ್ಮಾನದ ಮೇಲೆ ಕೂಡ ಆಗ್ತದೆ. ಬಹುಶಃ ಇದು ಸೀಕ್ರೆಟ್ ವೋಟ್ ಆಗಿರೋದ್ರಿಂದ ನೀವು ಇಡೀ ದೇಶದಲ್ಲಿ ನೋಡಿರ್ಬೋದು ಯಾವ ಥರ ತಾರುಮಾರು ಆಗಿದೆ. ಸೊ ಆ ಥರದ ತಾರುಮಾರು ಕೂಡ ಕಾಂಗ್ರೆಸ್ ಕಡೆಯಿಂದ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಸರ್, NDA ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಪಕ್ಷೇತರನ್ನ ನೀವು ಮತ್ತು JDS ಅವರು ಏನಾದರೂ ಸಂಪರ್ಕ ಮಾಡಿದ್ದೀರಾ ಅಂತ? ನಮ್ಮ ವರಿಷ್ಠ ಸಂಪರ್ಕ ಮಾಡವ್ರೆ. ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಯಾಕಂದರೆ ಅದನ್ನು ಬಹಿರಂಗವಾಗಿ ಮಾಡೋಕ್ಕಾಗೋದಿಲ್ಲ. ಸಂಪರ್ಕ ಮಾಡಿರಬಹುದು. ಈಗ ನಮಗೆ ನಮ್ಮ ವರಿಷ್ಠರು ಯಾರಿಗೆ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮತದಾನವನ್ನು ನಾವು ಮಾಡಿದ್ದೀವಿ. ನಮಗೆ ಎರಡು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮ್ಗೆ ಯಾವುದು ಕೂಡ ಕಷ್ಟವೂ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದೇ ಒಂದು ಓಟು ಕೂಡ ಕ್ರಾಸು ಆಗೋದಿಲ್ಲ. ನಮ್ಗೆ ಈಗಾಗಲೇ ವಿಪ್ಪನ್ನು ಕೂಡ ಇಶ್ಯೂ ಮಾಡಿದ್ದಾರೆ. JDS ಅಭ್ಯರ್ಥಿ ಏನಿದೆ ಅವರು ಅಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ಮಾತಾಡೋರೆ, ಇಂಡಿಪೆಂಡೆಂಟ್ ಜೊತೆಲಿ ಏನು ಮಾತಾಡೋರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಬಟ್ ಅವರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ. ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನಮ್ಮಲ್ಲಿ ಏನು ಹೆಚ್ಚುವರಿ ಮತಗಳಿರ್ಬೋದು, ಎರಡನೇ ಪ್ರಾಶಸ್ತ್ಯ ಮತವನ್ನು ಯಾರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮಲ್ಲಿ ಸೂಚನೆ ಕೊಟ್ಟವ್ರೆ. ಆ ಪ್ರಕಾರ ಹಾಕಿದ್ವಿ. ಯಾಕಂದರೆ ವೋಟ್ ಹಾಕೋದ್ರಿಂದ ಯಾರಿಗೆ ಹಾಕ್ತೀವಿ ಏನೋ ಅನ್ನೋದು ಕೂಡ ಅದು ನಾವು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ. ಆದರೆ ನಮ್ಮ ವಿಶ್ವಾಸ ಐತೆ, 3 ಜನ ಅಭ್ಯರ್ಥಿಗಳು ಗೆಲ್ತೀವಿ. ಅದರಲ್ಲಿ 3ನೇ ಅಭ್ಯರ್ಥಿ ಏನು JDS ಇದೆ, ಆಶ್ಚರ್ಯಕರವಾದ ರೀತಿಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇವತ್ತು ಕಾಂಗ್ರೆಸ್ಸಲ್ಲೂ ಕೂಡ ಇವತ್ತು ಕ್ಯಾಬಿನೆಟ್ ವಿಚಾರದಲ್ಲಿರ್ಬೋದು, ಇನ್ನೂ ಸಾಕಷ್ಟು ಮಂತ್ರಿಗಳ ಆಕಾಂಕ್ಷಿ ಇರ್ಬೋದು, ಇವೆಲ್ಲ ಕೂಡ ಗೊಂದಲದ ಗೂಡಾಗಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಅದು ಯಾವ ರೀತಿ ತಿರುವು ತಗೊಳ್ತದೆ ಅಂತಕ್ಕಂಥದ್ದು ಫಲಿತಾಂಶ ಬಂದ ಮೇಲೇ ಗೊತ್ತಾಗ್ತದೆ. ಒಬ್ಬ ಅಭ್ಯರ್ಥಿಗೆ 30 ಓಟ್ ಹಾಕಿ ಹೇಳಿದ್ದಾರೆ ಸರ್. ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ 28 ಬೇಕಾಗುತ್ತೆ. ಇಲ್ಲ, ನಮಗೇನು ಹೇಳಿಲ್ಲ. ನೀವು ಇಂಥವ್ರಿಗೆ ಓಟ್ ಹಾಕ್ರಿ ಅಂತ ನಮ್ಗೆ ಹೇಳವ್ರೆ. ಅಂಥವ್ರಿಗೆ ಓಟ್ ಹಾಕಿದ್ದೀವಿ. ಅಲ್ಲ, ಕಾಂಗ್ರೆಸ್ನ ಗೊಂದಲ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀವಿ. ನಮ್ದೇನಿಲ್ಲ. ನಮ್ಮ BJPಗೆ ಏನು ಪ್ಲಸ್ಸು ಮೈನಸ್ ಅಂತ ಏನಿಲ್ಲ. ನಮ್ಮದು ಪಕ್ಷಗಳು ಏನು ಇವತ್ತು NDA ಇನ್ನೊಂದು ಅಭ್ಯರ್ಥಿ ಇದೆ, ಭಾಳ ಹತ್ರದಲ್ಲೇ 3-4 ಓಟ್ ಕ್ರಾಸ್ ಆದರೂ ಸಾಕು. ಯಾಕಂದರೆ ಇಂಡಿಪೆಂಡೆಂಟ್ಸ್ ಇದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಂಥ ಹುಚ್ಚೇಟ ಇದ್ದಾರೆ. ಅವ್ರದ್ದು ತೀರ್ಮಾನದ ಮೇಲೆ ಕೂಡ ಆಗ್ತದೆ. ಬಹುಶಃ ಇದು ಸೀಕ್ರೆಟ್ ವೋಟ್ ಆಗಿರೋದ್ರಿಂದ ನೀವು ಇಡೀ ದೇಶದಲ್ಲಿ ನೋಡಿರ್ಬೋದು ಯಾವ ಥರ ತಾರುಮಾರು ಆಗಿದೆ. ಸೊ ಆ ಥರದ ತಾರುಮಾರು ಕೂಡ ಕಾಂಗ್ರೆಸ್ ಕಡೆಯಿಂದ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಸರ್, NDA ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಪಕ್ಷೇತರನ್ನ ನೀವು ಮತ್ತು JDS ಅವರು ಏನಾದರೂ ಸಂಪರ್ಕ ಮಾಡಿದ್ದೀರಾ ಅಂತ? ನಮ್ಮ ವರಿಷ್ಠ ಸಂಪರ್ಕ ಮಾಡವ್ರೆ. ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಯಾಕಂದರೆ ಅದನ್ನು ಬಹಿರಂಗವಾಗಿ ಮಾಡೋಕ್ಕಾಗೋದಿಲ್ಲ. ಸಂಪರ್ಕ ಮಾಡಿರಬಹುದು.